ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ 14 ಮಾರ್ಕ್ಸ್ ಸೆಕೆಂಡ್ ಕ್ವಶನ್ನ ಎಕ್ಸ್ಪ್ಲೇನ್ ಮಾಡ್ಕೊಂಡು ಕೊಡ್ತಾಯಿದ್ದೀನಿ. ಎಕ್ಸ್ ಕಂಪನಿ ವಾಸ್ ಫಾರ್ಮ್ ಆನ್ 1/7/2012 ಟು ಟೇಕ್ ಓವರ್ ದ ಬಿಸ್ನೆಸ್ ಆ್ಯಂಡ್ ಎ ಆ್ಯಂಡ್ ಬಿ ವಿತ್ ಎಫೆಕ್ಟ್ ಆಫ್ 1/4/2012. ಫಾಲೋಯಿಂಗ್ ವರ್ ದ ಫಿಗರ್ ಆಫ್ ಕಂಪನಿ ಫಾರ್ ದ ಇಯರ್ ಎಂಡಿಂಗ್ 31/3/13. ಇಲ್ಲಿ ನಮಗೆ ಕಂಪನಿ ಫಾರ್ಮ್ ಆಗ್ತಾ ಇರೋದು 1/7/2012. ಆಮೇಲೆ ಬಿಸ್ನೆಸ್ಸು ಟೇಕ್ ಓವರ್ ಮಾಡ್ತಾ ಇರೋದು 1/4/2012. ರಿಜಿಸ್ಟರ್ ಆಗ್ತಿರೋದು ನಮಗೆ 1/7/2012. ಸೊ ಇದು ನಮಗೆ ಡೇಟ್ ಆಫ್ ಪರ್ಚೇಸು, ಇದು ಡೇಟ್ ಆಫ್ ಇನ್ಕಾರ್ಪೊರೇಷನ್ನು, ಇದು ನಮಗೆ ಡೇಟ್ ಆಫ್ ಫೈನಾನ್ಷಿಯಲ್ ಇಯರ್ ಎಂಡಿಂಗು. ನೆಕ್ಸ್ಟ್ ಏನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅಂದರೆ ಸ್ಯಾಲ್ರೀಸು 24,000. ಇದು ನಮಗೆ ಸೇಲ್ಸ್ ರೇಷಿಯೋದಲ್ಲಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ರೆಂಟ್ ಆ್ಯಂಡ್ ಟ್ಯಾಕ್ಸಸ್ಸು 9,600. ಇದು ಅದರ್ ಇನ್ಕಮಲ್ಲಿ ಟೈಮ್ ರೇಷಿಯೋದಲ್ಲಿ. ಆಫೀಸ್ ಎಕ್ಸ್ಪೆನ್ಸಸ್ಸು ಇದು ಅದರ್ ಇನ್ಕಮಲ್ಲಿ ಟೈಮ್ ರೇಷಿಯೋ. ಎಲೆಕ್ಟ್ರಿಸಿಟಿ ಇದು ಕೂಡ ಅದರ್ ಇನ್ಕಮಲ್ಲಿ ಟೈಮ್ ರೇಷಿಯೋ. ಇನ್ಶೂರೆನ್ಸ್ ಕೂಡ ಅದರ್ ಇನ್ಕಮ್ಮು ಟೈಮ್ ರೇಷಿಯೋದಲ್ಲೇ. ಡೈರೆಕ್ಟರ್ ಫೀಸು ಇದು ಡೈರೆಕ್ಟ್ಲಿ ಪೋಸ್ಟ್ಗೆ ಹೋಗುತ್ತೆ. ಆಡಿಟ್ ಫೀಸು ಇದು ಟೈಮ್ ರೇಷಿಯೋ ಅದರ್ ಇನ್ಕಮಲ್ಲಿ. ಇಂಟ್ರೆಸ್ಟ್ ಆನ್ ಲೋನು ಇದು ಫೈನಾನ್ಸ್ ಕಾಸ್ಟಲ್ಲಿ ಬರುತ್ತೆ. ಯಾಕೆಂದರೆ ಇಂಟ್ರೆಸ್ಟ್ ಕೊಟ್ಟಿದ್ರೆ ಲೋನ್ ಲೈಕ್ ಡಿಬೆಂಚರ್ಸು ಯಾವ್ದಾದ್ರು ಆಗಿರ್ಬೋದು, ಇಂಟ್ರೆಸ್ಟ್ ರೇಟ್ ಕೊಟ್ಟಿದ್ರೆ ಸೊ ಅದಕ್ಕೆ ಇದು ಫಿನಾನ್ಸ್ ಕಾಸ್ಟಲ್ಲಿ ಆಗುತ್ತೆ. ಟೈಮ್ ರೇಷಿಯೋದಲ್ಲಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಅಡ್ವರ್ಟೈಸ್ಮೆಂಟು ಸೇಲ್ಸ್ ರೇಷಿಯೋದಲ್ಲಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಅದರ್ ಇನ್ಕಮು. ಕಮಿಷನ್ ಆನ್ ಸೇಲ್ಸು ಅದರ್ ಇನ್ಕಮು ಸೇಲ್ಸ್ ರೇಷಿಯೋದಲ್ಲಿ. ಕ್ಯಾರೇಜ್ ಔಟ್ವರ್ಡ್ಸ್ ಅಂದರೆ ಸೇಲ್ ಮಾಡಬೇಕಾದ್ರೆ ಆಗುವಂಥ ಎಕ್ಸ್ಪೆನ್ಸಸ್ಸು, ಇದು ಕೂಡ ನಮಗೆ ಸೇಲ್ಸ್ ರೇಷಿಯೋದಲ್ಲಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಅದರ್ ಇನ್ಕಮಲ್ಲಿ. ಬ್ಯಾಂಕ್ ಚಾರ್ಜಸ್ಸು ಕೂಡ ಅದರ್ ಇನ್ಕಮಲ್ಲಿ ಟೈಮ್ ರೇಷಿಯೋದಲ್ಲಿ. ಇಲ್ಲಿ ಯಾವುದೇ ಕೂಡ ಸೇಲ್ಸ್ ರೇಷಿಯೋ ರಿಲೇಟೆಡ್ ಇಲ್ಲ. ನೆಕ್ಸ್ಟು ಬ್ಯಾಡ್ ಡೇಟ್ಸ್ ಕೊಟ್ಟಿದ್ದಾರೆ. ಬ್ಯಾಡ್ ಡೇಟ್ಸ್ ಕೂಡ ನಾವು ಸೇಲ್ಸ್ ರೇಷಿಯೋದಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಯಾಕೆ ಅಂದರೆ ಸೇಲ್ಸ್ ಮಾಡಿದಾಗ ಯಾರು ನಾವು ಡೆಬಿಟಲ್ಲಿ ಕ್ರೆಡಿಟಲ್ಲಿ ನಾವು ಅವರಿಗೆ ಸೇಲ್ ಮಾಡಿದರೆ ಅವ್ರ ಅಮೌಂಟ್ ನಮಗೆ ರಿಟರ್ನ್ ಮಾಡಿರಲ್ಲ. ಸೊ ಅದು ಕೂಡ ಸೇಲ್ಸ್ ರಿಲೇಟೆಡ್ ಆಗಿದೆ. ಸೊ ಅದು ಕೂಡ ಸೇಲ್ಸ್ ರೇಷಿಯೋದಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಇದು ಅದರ್ ಇನ್ಕಮಲ್ಲಿ ಬರುತ್ತೆ. ನೆಕ್ಸ್ಟು ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಯಾವಾಗಲೇ ಕೊಟ್ಟಿದ್ರು ನಾವು ಅದನ್ನು ರಿಟರ್ನ್ ಆಫ್ ಅಂತಲೇ ಕನ್ಸಿಡರ್ ಮಾಡಬೇಕು. ಇದು ನಮಗೆ ಡಿಪ್ರಿಸಿಯೇಷನ್ ಆ್ಯಂಡ್ ಅಮರ್ಟೈಸೇಷನಲ್ಲಿ ಬರುತ್ತೆ. ಅಮರ್ಟೈಸೇಷನ್ ಅಂಡರಲ್ಲಿ ಬರುತ್ತೆ. ಅದರಲ್ಲೂ ಇದು ಡೈರೆಕ್ಟ್ಲಿ ಪೋಸ್ಟ್ಗೆ ಹೋಗುತ್ತೆ. ಯಾಕೆ ಅಂದರೆ ಇದು ನಾವು ಪೇ ಮಾಡ್ತಿರೋದು ಫೈನಾನ್ಷಿಯಲ್ ಇಯರ್ ಟೈಮಲ್ಲಿ. ನೆಕ್ಸ್ಟು ಡಿಪ್ರಿಸಿಯೇಷನು ಇದು ಕೂಡ ಡಿಪ್ರಿಸಿಯೇಷನ್ ಆ್ಯಂಡ್ ಅಮರ್ಟೈಸೇಷನ್ ಅಂಡರಲ್ಲಿ ಬರುತ್ತೆ. ಟೈಮ್ ರೇಷಿಯೋದಲ್ಲಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ನೆಕ್ಸ್ಟ್ ನಮಗೆ ನೆಟ್ ಪ್ರಾಫಿಟ್ಟು ಮೀನ್ಸ್ ಆನ್ಸರ್ ನಮಗೆ 67,000 ಬರಬೇಕು. ಕ್ರೆಡಿಟ್ಸ್ ಆಗಿ ಇನ್ಫಾರ್ಮೇಷನ್ ಏನು ಕೊಟ್ಟಿದ್ದಾರೆ ಅಂದರೆ ಗ್ರಾಸ್ ಪ್ರಾಫಿಟ್ಟು. ಇಲ್ಲಿ ಯಾವುದೇ ಪ್ರಾಬ್ಲಮಲ್ಲಿ ಯಾವುದೇ ರೀತಿ ಸೇಲ್ಸ್ ರಿಲೇಟೆಡ್ ಇನ್ಫಾರ್ಮೇಷನ್ ಕೊಟ್ಟಿಲ್ಲ. ಸೊ ಅದಕ್ಕೆ ನಾವು ರೆವೆನ್ಯೂ ಫ್ರಮ್ ಆಪ್ರೇಷನಲ್ಲಿ ನಾವು ಗ್ರಾಸ್ ಪ್ರಾಫಿಟ್ನ ತೊಗೊಬೇಕು. ನೆಕ್ಸ್ಟು ರೆಂಟ್ ರಿಸೀವ್. ಈ ಕ್ರೆಡಿಟ್ ಸೈಡಲ್ಲಿ ಇನ್ಕಮ್ಸ್ನ ಕೊಡ್ತಾರೆ. ಇಲ್ಲಿ ಒಂದು ಇನ್ಕಮ್ ಕೊಟ್ಟಿದ್ದಾರೆ ರೆಂಟ್ ರಿಸೀವು. ಇದನ್ನು ನಾವು ರೆವೆನ್ಯೂ ಫ್ರಮ್ ಆಪ್ರೇಷನ್ ಆದಮೇಲೆ ಕೆಳಗಡೆ ಅದರ್ ಇನ್ಕಮ್ ಅಂತ ಇರುತ್ತೆ, ಅದರಲ್ಲಿ ತೊಗೊಬೇಕು. ಟೈಮ್ ರೇಷಿಯೋದಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ನೆಕ್ಸ್ಟ್ ನಾವು ಫಸ್ಟು ರೇಷಿಯೋನ ಫೈಂಡ್ ಔಟ್ ಮಾಡ್ಕೊಬೇಕು. ಫಸ್ಟು ಟೈಮ್ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡಬೇಕು. ಇಲ್ಲಿ ಅಡಿಷ್ನಲ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ದ ಟೋಟಲ್ ಟರ್ನ್ ಓವರ್ ಫಾರ್ ದ ಇಯರ್ ಎಂಡಿಂಗ್ 31/3/12 ವಾಸ್ 5 lakh divided into 1 lakh for the period up to 1st July 2012 and 4 lakh for the remaining period. Ascertain the profit prior and after incorporation. ಇಲ್ಲೇನು ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ ಅಂದರೆ 31/3/12 ಅಂದರೆ ಫೈನಾನ್ಷಿಯಲ್ ಇಯರ್ ಎಂಡಿಂಗ್ವರೆಗೂ 5 lakh ಟೋಟಲ್ ಸೇಲ್ಸ್ ಇದೆ. ಆ 5 lakh ಡಿವೈಡೆಡ್ ಆಗಿದೆ. ಎಷ್ಟು ಡಿವೈಡ್ ಆಗಿದೆ ಅಂದರೆ 1 lakh ಪೀರಿಯಡ್ ಅಪ್ ಟು 1st ಜುಲೈ ಯಾವಾಗ ಅಂದರೆ ನಮಗೆ ಅದು ಇನ್ಕಾರ್ಪೊರೇಷನ್ ಆಗ್ತಿರೋ ಡೇಟು. ಸೊ ಜುಲೈ ಅಂದರೆ ಇನ್ಕಾರ್ಪೊರೇಷನ್ ಆಗೋವರೆಗೂ ಟೋಟಲ್ ಸೇಲ್ಸು 1 lakh ಇದೆ. ನೆಕ್ಸ್ಟ್ ಇನ್ಕಾರ್ಪೊರೇಷನ್ ಆದಮೇಲೆ ಅದು 4 lakh ಆಗಿ ಡಿವೈಡ್ ಆಗಿದೆ. ಸೊ ಅವರೇ ಡೈರೆಕ್ಟ್ಲಿ ಕೊಟ್ಟಿದ್ದಾರೆ ಪ್ರೀ ಇನ್ಕಾರ್ಪೊರೇಷನ್ ಸೇಲ್ಸು 1 lakh, ಪೋಸ್ಟ್ ಇನ್ಕಾರ್ಪೊರೇಷನ್ ಸೇಲ್ಸು 4 lakh. ಫಸ್ಟು ಟೈಮ್ ರೇಷಿಯೋ, ಡೇಟ್ ಆಫ್ ಪರ್ಚೇಸ್ ಟು ಡೇಟ್ ಆಫ್ ಇನ್ಕಾರ್ಪೊರೇಷನು. ಡೇಟ್ ಆಫ್ ಪರ್ಚೇಸು 1/4/2012, 1/7/2012, 4, 5, 6 ಟೋಟಲ್ ಮಾಡಿದ್ರೆ 3 months ಬರುತ್ತೆ. ನೆಕ್ಸ್ಟು ಡೇಟ್ ಆಫ್ ಫೈನಾನ್ಷಿಯಲ್ ಇಯರ್ ಎಂಡಿಂಗು. ಡೇಟ್ ಆಫ್ ಇನ್ಕಾರ್ಪೊರೇಷನಿಂದ ಡೇಟ್ ಆಫ್ ಫೈನಾನ್ಷಿಯಲ್ ಇಯರ್ ಎಂಡಿಂಗ್ಗೆ 9 months ಬರುತ್ತೆ. ಸೊ 3:9. ಅದನ್ನು ಇನ್ನೂ ಸಿಂಪ್ಲಿಫೈ ಮಾಡಿದ್ರೆ 1:3. ಟೈಮ್ ರೇಷಿಯೋ ನಮಗೆ 1:3 ಆಯಿತು. ನೆಕ್ಸ್ಟು ಸೇಲ್ಸ್ ರೇಷಿಯೋ, ಪ್ರೀ ಇನ್ಕಾರ್ಪೊರೇಷನ್ ಸೇಲ್ಸ್ ಆ್ಯಂಡ್ ಪೋಸ್ಟ್ ಇನ್ಕಾರ್ಪೊರೇಷನ್ ಸೇಲ್ಸು. ಪ್ರೀ ಇನ್ಕಾರ್ಪೊರೇಷನ್ ಸೇಲ್ಸ್ ಎಷ್ಟು ಅಂತ ಅವರೇ ಡೈರೆಕ್ಟ್ಲಿ ಕೊಟ್ಟಿದ್ದಾರೆ. ಸೊ ನಾವು ಯಾವುದೇ ರೀತಿ ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಡೈರೆಕ್ಟ್ಲಿ 1 lakhನ. ನೆಕ್ಸ್ಟ್ ಪೋಸ್ಟ್ ಇನ್ಕಾರ್ಪೊರೇಷನ್ನು ಕೂಡ 4 lakh ಅಂತ ಅವರೇ ಡೈರೆಕ್ಟ್ಲಿ ಕೊಟ್ಟಿದ್ದಾರೆ. ಸೊ 4 lakh ಹಂಗೆ ತೊಗೊಂಡ್ರೆ ನೆಕ್ಸ್ಟ್ ಇದನ್ನು ಕನ್ವರ್ಟ್ ಆಗಿ ಮಾಡಿದ್ರೆ 5 zeros ಕ್ಯಾನ್ಸಲ್, 1:4 ಸೇಲ್ಸ್ ರೇಷಿಯೋ ನಮಗೆ ಇಲ್ಲಿ
ನೆಕ್ಸ್ಟು ಇಲ್ಲಿ ನಾವು ರಿವರ್ಸ್ ಟೈಮ್ ರೇಷಿಯೋನ ಫೈಂಡ್ ಔಟ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆ ಅಂದರೆ ಇಲ್ಲಿ ಇಂಟ್ರೆಸ್ಟ್ ವೆಂಡರ್ ಅಮೌಂಟ್ ಯಾವುದೇ ರೀತಿ ಇನ್ಫಾರ್ಮೇಷನ್ ಕೊಟ್ಟಿಲ್ಲ. ಸೊ ನಾವು ಸೇಲ್ಸ್ ರೇಷಿಯೋ ಆ್ಯಂಡ್ ಟೈಮ್ ರೇಷಿಯೋನ ಫೈಂಡ್ ಔಟ್ ಮಾಡಿದ್ವಿ. ನೆಕ್ಸ್ಟ್ ಇವಾಗ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು. ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು ಆ್ಯಸ್ ಪರ್ ಇಯರ್ ಎಂಡಿಂಗ್ 31/3/2013. ಫಸ್ಟ್ ನಮಗೆ ಬರೋದು ರೆವೆನ್ಯೂ ಫ್ರಮ್ ಆಪರೇಷನ್. ರೆವೆನ್ಯೂ ಫ್ರಮ್ ಆಪರೇಷನಲ್ಲಿ ಯಾವ್ದು ತೊಗೊತೀವಿ ಅಂದರೆ ಸೇಲ್ಸ್ ಆರ್ ಗ್ರಾಸ್ ಪ್ರಾಫಿಟು. ಇಲ್ಲಿ ನಮಗೆ ಸೇಲ್ಸ್ ರಿಲೇಟೆಡ್ ಇನ್ಫಾರ್ಮೇಷನ್ ಯಾವುದೇ ಕೊಟ್ಟಿಲ್ಲ. ಸೊ ಗ್ರಾಸ್ ಪ್ರಾಫಿಟು ಡೈರೆಕ್ಟ್ಲಿ ಅವರೇ ಕೊಟ್ಟಿದ್ದಾರೆ. ಗ್ರಾಸ್ ಪ್ರಾಫಿಟು 1,25,000 ಇದೆ. ಅದನ್ನು ನಾವು ಸೇಲ್ಸ್ ರೇಷಿಯೋದಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. 1,25,000 ಡಿವೈಡೆಡ್ ಬೈ 1:5 ಮಾಡಿದ್ರೆ ನಮಗೆ ಪ್ರೀ ಇನ್ಕಾರ್ಪೊರೇಷನ್ ಸೇಲ್ಸು 25,000 ಸಿಗುತ್ತೆ. 1,25,000 ಇಂಟು 4/5 ಮಾಡಿದ್ರೆ ನಮಗೆ 1,00,000 ಪೋಸ್ಟ್ ಇನ್ಕಾರ್ಪೊರೇಷನ್ ಸೇಲ್ಸು ಎಷ್ಟು ಅಂತ ಪೋಸ್ಟ್ ಇನ್ಕಾರ್ಪೊರೇಷನ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಸೇಲ್ಸ್ ರೇಷಿಯೋದಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ 25,000 ಆ್ಯಂಡ್ 1,00,000. ನೆಕ್ಸ್ಟು ಅದರ್ ಇನ್ಕಮ್ ಏನು ಕೊಟ್ಟಿದ್ದಾರೆ ಅಂದರೆ ಪೇ ಆ್ಯಂಡ್ ಎಲ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡು ನಮಗೆ ಗ್ರಾಸ್ ಪ್ರಾಫಿಟ್ನ ಬಿಟ್ಟು ನೆಕ್ಸ್ಟು ಇನ್ನೊಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ರೆಂಟ್ ರಿಸೀವು. ಇದು ನಮಗೆ ಇನ್ಕಮ್ ಆಗುತ್ತೆ. ರೆಂಟ್ ರಿಸೀವ್ನ ಅದರ್ ಇನ್ಕಮಲ್ಲಿ ಅಂಡರಲ್ಲಿ ತೊಗೊತೀವಿ. ಇದನ್ನು ನಾವು ಟೈಮ್ ರೇಷಿಯೋಲ್ಲೇ ತೊಗೊತೀವಿ. ಯಾಕಂದರೆ ಇದು ಯಾವುದೇ ಸೇಲ್ಸ್ ರಿಲೇಟೆಡ್ ಇನ್ಫಾರ್ಮೇಷನ್ ಅಲ್ಲ. ಸೊ ಟೈಮ್ ರೇಷಿಯೋದಲ್ಲಿ 1:3 1,200 ಇಂಟು 1/4 1,200 ಇಂಟು 3/4 ಮಾಡಿದ್ರೆ ನಮಗೆ 300 ಆ್ಯಂಡ್ 900 ಬರುತ್ತೆ. ಸೊ ಇವಾಗ ಯಾವುದೇ ನೆಕ್ಸ್ಟು ಅದರ್ ಇನ್ಕಮ್ ಯಾವುದೇ ಇಲ್ಲಿ ಕೊಟ್ಟಿಲ್ಲ. ಸೊ ನಾವು ಇನ್ಕಮ್ನ ಟೋಟಲ್ ಮಾಡಿದ್ರೆ 25,300 1,09,000 ಸಿಗುತ್ತೆ. ಇದು ನಮಗೆ ಟೋಟಲ್ ರೆವೆನ್ಯೂ. ನೆಕ್ಸ್ಟು ಎಕ್ಸ್ಪೆನ್ಸಸ್ ಯಾವುದಿದೆ ಅಂತ ತೊಗೊಬೇಕು. ಕಾಸ್ಟ್ ಆಫ್ ಮೆಟೀರಿಯಲ್ ಕನ್ಸ್ಯೂಮ್ಡಲ್ಲಿ ನಮಗೆ ಫಸ್ಟ್ ಓಪನಿಂಗ್ ಸ್ಟಾಕು ಪ್ಲಸ್ ಪರ್ಚೇಸು ಮೈನಸ್ ಕ್ಲೋಸಿಂಗ್ ಸ್ಟಾಕು. ಈ ಮೂರು ಇನ್ಫಾರ್ಮೇಷನ್ ಕೊಟ್ಟಿಲ್ಲ. ಸೊ ನಾವು ತಗೊಳಂಗಿಲ್ಲ. ನೆಕ್ಸ್ಟು ಸೊ ಇದು ನಿಲ್ಲು. ನೆಕ್ಸ್ಟ್ ಏನು ಇನ್ಫಾರ್ಮೇಷನ್ ಇದೆ, ನೆಕ್ಸ್ಟ್ ಏನಿದೆ ಅಂದರೆ ಪರ್ಚೇಸ್ ಆಫ್ ಸ್ಟಾಕ್ ಇನ್ ಟ್ರೇಡಲ್ಲಿ ಯಾವುದೇ ಬಿಸ್ನೆಸ್ಸಲ್ಲಿ ಯಾವುದೇ ಥರ ಪರ್ಚೇಸು ನಡೀತಲ್ಲ. ಸೊ ಇದು ಕೂಡ ನಿಲ್ಲು. ಚೇಂಜಸ್ ಇನ್ ಇನ್ವೆಂಟರಿ ಮೀನ್ಸ್ ಫಿನಿಶ್ಡ್ ಆರ್ ಸೆಮಿ ಫಿನಿಶ್ಡ್ ಗೂಡ್ಸು ಯಾವುದೇ ರೀತಿ ಇನ್ಫಾರ್ಮೇಷನ್ ಕೊಟ್ಟಿಲ್ಲ. ಇದು ಕೂಡ ನಿಲ್ಲು. ನೆಕ್ಸ್ಟು ಎಂಪ್ಲಾಯ್ ಬೆನಿಫಿಟ್ ಎಕ್ಸ್ಪೆನ್ಸಸ್ ಇಲ್ಲಿ ಸ್ಯಾಲ್ರೀಸ್ ಕೊಟ್ಟಿದ್ದಾರೆ. ಸೊ ಇದು ಎಂಪ್ಲಾಯ್ ರಿಲೇಟೆಡ್. ಸ್ಯಾಲ್ರೀಸು 24,000 ಕೊಟ್ಟಿದ್ದಾರೆ. ಸ್ಯಾಲ್ರೀಸ್ನ ನಾವು ಟೈಮ್ ರೇಷಿಯೋದಲ್ಲೇ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. 24,000 ಇಂಟು 1/4 ಮಾಡಿದ್ರೆ 6,000 ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್ಗೆ ಬರುತ್ತೆ. 25,000 ಇಂಟು 3/4 ಮಾಡಿದ್ರೆ ನಮಗೆ ಪೋಸ್ಟ್ ಇನ್ಕಾರ್ಪೊರೇಷನ್ಗೆ 18,000 ಅಮೌಂಟ್ ಬರುತ್ತೆ. ನೆಕ್ಸ್ಟು ಫಿನಾನ್ಸ್ ಕಾಸ್ಟ್ ಫಿನಾನ್ಸ್ ಕಾಸ್ಟಲ್ಲಿ ಯಾವ್ಯಾವ್ದು ಬರುತ್ತೆ ಅಂದರೆ ಇಂಟ್ರೆಸ್ಟ್ ಅಂತ ಯಾವುದೇ ಕೊಟ್ಟಿರ್ತಾರೆ ಅದೆಲ್ಲ ಫಿನಾನ್ಸ್ ಅಂಡರಲ್ಲಿ ಬರುತ್ತೆ. ಸೊ ಇಲ್ಲಿ ನಮಗೆ ಇಂಟ್ರೆಸ್ಟ್ ಅಂತ ಯಾವ್ದು ಕೊಟ್ಟಿದ್ದಾರೆ ಅಂದರೆ ಇಂಟ್ರೆಸ್ಟ್ ಆನ್ ಲೋನು 1,200 ಕೊಟ್ಟಿದ್ದಾರೆ. ಸೊ ನಾವು ಇದನ್ನು ಫಿನಾನ್ಸ್ ಕಾಸ್ಟಲ್ಲಿ ತೊಗೊಬೇಕು. 1,200 ಇಂಟು 1/, ಇದನ್ನು ಟೈಮ್ ರೇಷಿಯೋದಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಸೇಲ್ಸ್ ಇನ್ಫಾರ್ಮೇಟೆಡ್ ಇಲ್ಲ. ಸೊ ಸೇಲ್ಸ್ ರೇಷಿಯೋ ಎಲ್ಲ ಟೈಮ್ ರೇಷಿಯೋದಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು. 1/4 ಆ್ಯಂಡ್ 3/4 ಮಾಡಿದ್ರೆ ನಮಗೆ 300 ಆ್ಯಂಡ್ 900 ಬರುತ್ತೆ. ನೆಕ್ಸ್ಟು ಫೈನಾನ್ಸ್ ಕಾಸ್ಟ್ ಇನ್ಫಾರ್ಮೇಷನ್ ಯಾವುದೂ ಇಲ್ಲ, ಇಂಟ್ರೆಸ್ಟ್ ಆನ್ ಲೋನ್ ಅಷ್ಟೇ ಇರೋದು. ನೆಕ್ಸ್ಟು ಹೆಡ್ಡಿಂಗು ಡಿಪ್ರಿಸಿಯೇಷನ್ ಆ್ಯಂಡ್ ಅಮರ್ಟೈಸೇಷನ್. ಡಿಪ್ರಿಸಿಯೇಷನ್ ಇಲ್ಲಿ ಎಷ್ಟಿದೆ, ಡಿಪ್ರಿಸಿಯೇಷನ್ ಅಮೌಂಟ್ ಅವರೇ ಕೊಟ್ಟಿದ್ದಾರೆ. ಸೊ 2,800 ಟೈಮ್ ರೇಷಿಯೋದಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ 2,800 ಇಂಟು 1/4 2,800 ಇಂಟು 3/4 ಮಾಡಿದ್ರೆ ನಮಗೆ 700 ಆ್ಯಂಡ್ 2,100 ಬರುತ್ತೆ. ನೆಕ್ಸ್ಟು ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ಸು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸೊ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಅದನ್ನು ರಿಟರ್ನ್ ಆಫ್ ಮಾಡ್ತಿದ್ದಾರೆ ಅಂತಲೇ ಅರ್ಥ. ಸೊ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ಸು ರಿಟರ್ನ್ ಆಫು, ಇದು ಅಮರ್ಟೈಸೇಷನ್ ಅಂಡರಲ್ಲಿ ಬರುತ್ತೆ. ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ಸು 1,500 ಕೊಟ್ಟಿದ್ದಾರೆ. ಸೊ ಇದು ಡೈರೆಕ್ಟ್ಲಿ ಯಾವಾಗಲೂ ಪೋಸ್ಟ್ಗೆ ಹೋಗಬೇಕು. ಸೊ ಇಲ್ಲಿ ಪೋಸ್ಟ್ ಅಂತ ಹಾಕಿದ್ದೀವಿ. ಸೊ ಪೋಸ್ಟ್ಗೆ 1,500 ಅಮೌಂಟ್ ಆಗುತ್ತೆ. ನೆಕ್ಸ್ಟು ಇದರಲ್ಲಿ ಬರೋ ಅಂಡರಲ್ಲಿ ಬರೋ ಇನ್ಫಾರ್ಮೇಷನ್ ಯಾವುದೂ ಕೊಟ್ಟಿಲ್ಲ. ಸೊ ನೆಕ್ಸ್ಟ್ ಕಾಲಮ್, ನೆಕ್ಸ್ಟ್ ಹೆಡ್ಡಿಂಗ್ ಅದರ್ ಎಕ್ಸ್ಪೆನ್ಸಸ್. ಇಲ್ಲಿ ನಾವು ಇನ್ಕ್ಲೂಡ್ ಮಾಡಿರೋ ಎಲ್ಲ ಎಕ್ಸ್ಪೆನ್ಸಸ್ ಬಿಟ್ಟು ಇನ್ನೇನೇನಿದೆ ಅಂತ ನೆಕ್ಸ್ಟ್ ನೋಡ್ಕೊಬೇಕು. ಸ್ಯಾಲ್ರೀಸ್ ಆಲ್ರೆಡಿ ತೊಗೊಂಡಿದ್ದೀವಿ. ಸೊ ರೆಂಟ್ ಆ್ಯಂಡ್ ಟ್ಯಾಕ್ಸಸ್ನ ತೊಗೊಬೇಕು. ಆಫೀಸ್ ಎಕ್ಸ್ಪೆನ್ಸಸ್ನ ತೊಗೊಬೇಕು. ಎಲೆಕ್ಟ್ರಿಸಿಟಿನ ತೊಗೊಬೇಕು. ಇನ್ಶೂರೆನ್ಸ್ನ ತೊಗೊಬೇಕು. ಡೈರೆಕ್ಟ್ ಫೀಸು ತೊಗೊಬೇಕು. ಆಡಿಟ್ ಫೀಸು ತೊಗೊಬೇಕು. ಇಂಟ್ರೆಸ್ಟ್ ಲೋನ್ ಆಲ್ರೆಡಿ ತೊಗೊಂಡಿದ್ದೀವಿ. ಅಡ್ವರ್ಟೈಸ್ಮೆಂಟು ತೊಗೊಬೇಕು. ಕಮಿಷನ್ ಆನ್ ಸೇಲ್ಸು ತೊಗೊಬೇಕು. ಬ್ಯಾಂಕ್ ಚಾರ್ಜಸ್ಸು ತೊಗೊಬೇಕು. ಕ್ಯಾರೇಜ್ ಇನ್ವರ್ಡು ತೊಗೊಬೇಕು. ಕ್ಯಾರೇಜ್ ಔಟ್ವರ್ಡು ತೊಗೊಬೇಕು. ನೆಕ್ಸ್ಟು ಬ್ಯಾಡ್ ಡೆಟ್ಸು ಕೂಡ ತೊಗೊಂಡಿಲ್ಲ, ಅದನ್ನು ತೊಗೊಬೇಕು. ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ಸು ತೊಗೊಂಡಿದ್ದೀವಿ. ಡಿಪ್ರಿಸಿಯೇಷನು ತೊಗೊಂಡಿದ್ದೀವಿ. ಸೊ ಇನ್ನು ನಮಗೆ ರಿಮೈನಿಂಗ್ ಇನ್ಫಾರ್ಮೇಷನ್ ಏನಿದೆ ಅದನ್ನೆಲ್ಲ ಇನ್ಕ್ಲೂಡ್ ಮಾಡ್ಕೊಬೇಕು ಅದರ್ ಇನ್ಕಮಲ್ಲಿ. ರೆಂಟ್ ಆ್ಯಂಡ್ ಟ್ಯಾಕ್ಸಸ್ಸು
9600 ಟೈಮ್ ರೇಷಿಯೋದಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ 2400 ಆ್ಯಂಡ್ 7200. ಆಫೀಸ್ ಎಕ್ಸ್ಪೆನ್ಸಸ್ಸು 4000 ಟೈಮ್ ರೇಷಿಯೋದಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು 1000 ಆ್ಯಂಡ್ 3000. ಎಲೆಕ್ಟ್ರಿಸಿಟಿ ಚಾರ್ಜಸ್ಸು 2000 ಟೈಮ್ ರೇಷಿಯೋದಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ 500 ಆ್ಯಂಡ್ 1500. ನೆಕ್ಸ್ಟ್ ಇನ್ಶೂರೆನ್ಸು 1600 ಟೈಮ್ ರೇಷಿಯೋದಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು 400 ಆ್ಯಂಡ್ 1200. ನೆಕ್ಸ್ಟು ಡೈರೆಕ್ಟರ್ ಫೀಸು 3500. ಡೈರೆಕ್ಟರ್ಸ್ ಫೀಸು ಯಾವಾಗಲೂ ಪೋಸ್ಟ್ಗೆ ಹೋಗಬೇಕು, ಯಾಕಂದರೆ ನಾವು ಲಾಸ್ಟಲ್ಲೇ ನಾವು ಅವರಿಗೆ ಫೀಸ್ ಪೇ ಮಾಡೋದು. ಸೊ ಅದು ಯಾವಾಗಲೂ ಪೋಸ್ಟಲ್ಲೇ ಇರುತ್ತೆ 3500. ನೆಕ್ಸ್ಟು ಆಡಿಟ್ ಫೀಸು 2400 ಇವರಿಗೆ ಟೈಮ್ ರೇಷಿಯೋದಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು 600 ಆ್ಯಂಡ್ 1800. ನೆಕ್ಸ್ಟ್ ಅಡ್ವರ್ಟೈಸ್ಮೆಂಟು 1000. ಅಡ್ವರ್ಟೈಸ್ಮೆಂಟು ನಾವು ಯಾವಾಗಲೂ ಸೇಲ್ಸ್ನ ಇನ್ಕ್ರೀಸ್ ಮಾಡಬೇಕು ಅಂತ ಕೊಡ್ತೀವಿ. ಸೊ ಅದು ನಾವು ಸೇಲ್ಸ್ ರೇಷಿಯೋದಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು 1000 ಇಂಟು 1/5. 1000 ಇಂಟು 4/5 ಮಾಡಿದ್ರೆ ನಮಗೆ 200 ಆ್ಯಂಡ್ 800 ಸಿಗುತ್ತೆ. ನೆಕ್ಸ್ಟು ಕಮಿಷನ್ ಆನ್ ಸೇಲ್ಸ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ ನಾವು ಡೈರೆಕ್ಟ್ಲಿ ಸೇಲ್ಸ್ ರೇಷಿಯೋದಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು 2000 ಇಂಟು 1/5 ಮಾಡಿದ್ರೆ 400. 2000 ಇಂಟು 4/5 ಮಾಡಿದ್ರೆ ನಮಗೆ 1600 ಸಿಗುತ್ತೆ. ನೆಕ್ಸ್ಟು ಕ್ಯಾರೇಜ್ ಔಟ್ವರ್ಡ್ ಅನ್ನೋದು ಲೈಕ್ ಸೇಲ್ಸ್ ಮಾಡಬೇಕಾದ್ರೆ ಆಗುವಂಥ ಎಕ್ಸ್ಪೆನ್ಸಸ್ಸು. ಸೊ ಸೇಲ್ಸ್ ರಿಲೇಟೆಡ್ ಆಗಿದೆ. ಸೊ ಸೇಲ್ಸ್ ರೇಷಿಯೋದಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು 1250 ಇಂಟು 1/5 ಮಾಡಿದ್ರೆ 250. 1250 ಇಂಟು 4/5 ಮಾಡಿದ್ರೆ 1000. ನೆಕ್ಸ್ಟು ಬ್ಯಾಂಕ್ ಚಾರ್ಜಸ್ಸು ಯಾವುದೇ ಸೇಲ್ಸ್ ರಿಲೇಟೆಡ್ ಇನ್ಫಾರ್ಮೇಷನ್ ಇಲ್ಲ. ಸೊ ಟೈಮ್ ರೇಷಿಯೋದಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು 400ನ ಟೈಮ್ ರೇಷಿಯೋದಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ 100 ಆ್ಯಂಡ್ 300. ನೆಕ್ಸ್ಟು ಬ್ಯಾಡ್ ಡೇಟ್ಸು ಯಾವಾಗ ಕ್ರಿಯೇಟ್ ಆಗುತ್ತೆ ಅಂದರೆ ಸೇಲ್ ಮಾಡಿದಾಗ್ಲೇ. ಸೊ ಇದು ಸೇಲ್ಸ್ ರಿಲೇಟೆಡ್ ಇನ್ಫಾರ್ಮೇಷನ್ ಆಗಿದೆ. ಸೊ ಸೇಲ್ಸ್ ರೇಷಿಯೋದಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು 750 ಇಂಟು 1/5 ಆ್ಯಂಡ್ 750 ಇಂಟು 4/5 ಮಾಡಿದ್ರೆ ನಮಗೆ 150 ಆ್ಯಂಡ್ 600. ನೆಕ್ಸ್ಟು ಎಲ್ಲ ಇನ್ಫಾರ್ಮೇಷನ್ನು ಕವರ್ ಮಾಡಿದ್ದೀವಿ. ಸೊ ಈಗ ಎಕ್ಸ್ಪೆನ್ಸಸ್ನ ಫುಲ್ ಟೋಟಲ್ ಮಾಡಿದ್ರೆ ನಮಗೆ 13,000 ಆ್ಯಂಡ್ 45,000 ಬರುತ್ತೆ. ಸೊ ಇವಾಗ ನಾವು ನೆಟ್ ಪ್ರಾಫಿಟ್ನ ಫೈಂಡ್ ಔಟ್ ಮಾಡಬೇಕು. ನೆಟ್ ಪ್ರಾಫಿಟ್ನ ಫೈಂಡ್ ಔಟ್ ಮಾಡೋದು ಹೇಗೆ ಅಂದರೆ ಟೋಟಲ್ ರೆವೆನ್ಯೂ ಮೀನ್ಸ್ 25,300 ಮೈನಸ್ ಟೋಟಲ್ ಎಕ್ಸ್ಪೆನ್ಸಸ್ ಎಷ್ಟಿದೆ ಅಂದರೆ 13,000 ಲೆಸ್ ಮಾಡಿದ್ರೆ ನಮಗೆ 12,300 ಬರುತ್ತೆ. ಇದು ಪ್ರೀ ಇನ್ಕಾರ್ಪೊರೇಷನಲ್ಲಿ ಆಗಿರುವಂತಹ ಪ್ರಾಫಿಟ್ನ ನಾವು ಯಾವಾಗಲೂ ಕ್ಯಾಪಿಟಲ್ ರಿಸರ್ವ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ಕ್ಯಾಪಿಟಲ್ ರಿಸರ್ವ್ ಅಕಸ್ಮಾತ್ ಏನಾದರೂ ಇಲ್ಲಿ ಮೈನಸ್ ವ್ಯಾಲ್ಯೂ ಬಂದಿದೆ ಅಂದರೆ ನಾವು ಗುಡ್ವಿಲ್ ಅಕೌಂಟ್ನ ತಗೊತಾ ಇದ್ವಿ. ಯಾಕೆಂದರೆ ಪ್ರೀ ಇನ್ಕಾರ್ಪೊರೇಷನಲ್ಲಿ ಬರೋ ಅಂಥ ಲಾಸಸ್ನ ನಾವು ಗುಡ್ವಿಲ್ ಅಕೌಂಟ್ಗೆ ಮತ್ತು ಬರೋವಂಥ ಪ್ರಾಫಿಟ್ನ ಕ್ಯಾಪಿಟಲ್ ರಿಸರ್ವ್ ಅಕೌಂಟ್ಗೆ ಯಾವಾಗಲೂ ಟ್ರಾನ್ಸ್ಫರ್ ಮಾಡ್ತೀವಿ. ನೆಕ್ಸ್ಟ್ ಪೋಸ್ಟ್ ಇನ್ಕಾರ್ಪೊರೇಷನಲ್ಲಿ ಟೋಟಲ್ ರೆವೆನ್ಯೂ 1,09,00,000 ನೆಕ್ಸ್ಟ್ ಮೈನಸ್ ಟೋಟಲ್ ಎಕ್ಸ್ಪೆನ್ಸಸ್ 45,000 ಲೆಸ್ ಮಾಡಿದ್ರೆ ನಮಗೆ 55,900 ಪ್ರಾಫಿಟ್ ಬರುತ್ತೆ. ಈ ಪ್ರಾಫಿಟ್ನ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ 12,300 ಪ್ಲಸ್ 55,900 ಮಾಡಿದ್ರೆ ನಮಗೆ ಪ್ರಾಬ್ಲಮಲ್ಲಿ ಕೊಟ್ಟಿರೋವಂಥ ನೆಟ್ ಪ್ರಾಫಿಟು 67,000ಗೆ ಮ್ಯಾಚ್ ಆಗುತ್ತೆ. ಸೊ ಪ್ರಾಬ್ಲಮ್ ಕರೆಕ್ಟಾಗಿದೆ. ಇವೆರಡೂ ಆ್ಯಡ್ ಮಾಡಿದ್ರೆ ನಮಗೆ 67,000 ಬರುತ್ತೆ. ಸೊ ಪ್ರಾಬ್ಲಮ್ ರೈಟ್. ಸೊ 14 ಮಾರ್ಕ್ಸ್ ಪ್ರಾಬ್ಲಮ್. ನೆಕ್ಸ್ಟ್ ವಿಡಿಯೋಲಿ ರೇಷಿಯೋಸು ಪ್ಲಸ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು ಪ್ಲಸ್ ಬ್ಯಾಲೆನ್ಸ್ ಶೀಟ್ ಇರೋ ಇನ್ಫಾರ್ಮೇಷನ್ನು ಕೂಡ ಹೇಳ್ತೀನಿ. ಥ್ಯಾಂಕ್ ಯು.